ಆಮೇಲೆ ಆ ಬಾಡಿ ಸಿಕ್ಕಿದ ಜಾಗದಲ್ಲಿ ಒಂದು ಚೀಟು ಸಿಕ್ಕಿತ್ತು. ಆ ಚೀಟ್ ನಮಗೆ ತೋರಿಸಲಿಲ್ಲ. ಮತ್ತೆ ಅವರು ನೆಕ್ಸ್ಟ್ ಸ್ವಲ್ಪ ದಿವಸ ಬಿಟ್ಟು 2 ದಿವಸ ಬಿಟ್ಟಾದ್ಮೇಲೆ ನಾವು 2 ದಿವಸ 1 ದಿವಸ ಬಿಟ್ಟೇನೋ ಪೊಲೀಸ್ನವರು ಒಬ್ರು ಬಂದ್ರು ಇಲ್ಲಿ ಮನೆಗೆ. ಬಂದು ಹೇಳಿದ್ರು ಸೌಜನ್ಯ ಹಾಕಿದ್ದ ಅವ್ರು ಯಾವ ತರದ ಒಳ ಉಡುಪು ಹಾಕ್ತಿದ್ದಾಳೆ, ಆ ಒಂದು ಒಳ ಉಡುಪು ಕೊಡಿ. ಅಂದ್ರೆ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಒಳ ಉಡುಪು ಇರ್ಲಿಲ್ಲ. ಯಾವ ತರ ಯೂಸ್ ಮಾಡ್ತಿದ್ರು ಒಂದ್ಸಲ ಕೊಡಿ ಅಂತ ನಾವು ಅದು ಅರ್ಧದ ಒಂದು ಒಳ ಉಡುಪಿಗೆ ನಾನೇ ಸ್ಟಿಚ್ ಮಾಡಿ ಕೊಡಿ. ಇಷ್ಟುದ್ದ ನೂಲ್ ಬಿಟ್ಟಿದ್ದೆ, ಸ್ಟಿಚ್ ಮಾಡಿ ಉದ್ದ ಬಿಟ್ಟಿದ್ದೇನೆ. ಇವರು ಪಂಚನಾಮೆಗೆ ಹಾಕ್ಬೇಕಾದ್ರೆ ಅದನ್ನೇ ತೋರಿಸಿದ್ದಾರೆ. ಸೌಜನ್ಯ ಬಾಡಿ ಸಿಕ್ಕಾಗ ಆ ಜಾಗದಲ್ಲಿ ಈ ಒಳ ಉಡುಪು ಸಿಕ್ಕಿದೆ ಅಂತ ಹೇಳಿದ್ರು. ಅದನ್ನೇ ಕೊಟ್ಟಿದ್ದಾರೆ. ಈಗ ಅವರು ಸತ್ಯ ಹೇಳುವಂತ ಇದ್ದಾರೆ, ಅದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ನಾನೇ ಸ್ಟಿಚ್ ಮಾಡಿ ಕೊಟ್ಟಂತ ಒಳ ಉಡುಪು ಪೊಲೀಸ್ನವ್ರ ಹತ್ರ. ಅವರು ಅದನ್ನೇ ಅಲ್ಲಿ ಫಿಟ್ ಮಾಡ್ಬೇಕಾದ್ರೆ ಏನು ಉದ್ದೇಶ ಇತ್ತು ಅಲ್ಲಿ, ಯಾಕಾಗಿ ಮಾಡ್ಬೇಕಿತ್ತು? ಛತ್ರಿ ಇರ್ಲಿಲ್ಲ. ಅವಳು ಕೈಲಿ ಛತ್ರಿ ಹಿಡ್ಕೊಂಡು ಹೋಗೋ ನಾನೇ ಮಾತಾಡ್ಸಿದ್ದು ಮೊದಲ ದಿವಸ. ಮಳೆ ಆದ್ಮೇಲೆ ಛತ್ರಿ, ಹೌದು, ಮರುದಿವಸ ಬಾಡಿ ಸಿಕ್ಕಾಗ ಛತ್ರಿ ಇರ್ಲಿಲ್ಲ. ಚಪ್ಲಿ ಒಂದು ಕಾಲ ಚಪ್ಲಿ ಒಂದು ಕಾಲ ಚಪ್ಲಿ ಇರ್ಲಿಲ್ಲ. ಮೊದಲ ದಿವಸ ಅದು ಯಾವುದೇ ಕ್ರೂ ಅಲ್ಲಿ ಇರ್ಲಿಲ್ಲ. 12 ಗಂಟೆ ತನಕ ಸಹ ಅಲ್ಲಿ ಇರ್ಲಿಲ್ಲ. ಯಾವ ಒಂದು ಸ್ವಲ್ಪ ದಿವಸ ಹೀಗೆ ಆಯ್ತು ಸರ್. ಒಂದು ಸ್ವಲ್ಪ ದಿವಸ ನಮ್ಮ ದೊಡ್ಡಪ್ಪ ಆಗೋರು ಒಬ್ರು ಇಲ್ಲಿ, ಅವರು ಮುಂಚೆ ಧರ್ಮಸ್ಥಳ ಕೆಲಸಕ್ಕೆ ಇದ್ರು. ನಾನು ನಮ್ಮ ಅಕ್ಕನ ಮನೆಯಲ್ಲಿ ಒಂದ್ಸತ್ತಿದ್ದೆ. ನಮ್ಮ ಅಕ್ಕನ ಹತ್ರ ಬಂದು ಹೇಳಿದ್ರು, ಇದು ಪ್ರಕಾರ ಸ್ವಲ್ಪ ಜಾಸ್ತಿ ಜೋರು ಆಗ್ತಾ ಉಂಟು ಅಂತ ಆಗುವ ಹಂತಕ್ಕೆ ಬರುವ ಹೊತ್ತಿನಲ್ಲಿ ಸ್ವಾಮಿ ಮನೆಗೆ ದೊಡ್ಡಪ್ಪ ಅವರು ಬಂದು ಹೇಳಿದ್ರು, ಇದು ದನಿಗಳು ಹೇಳಿದ್ರು, ನಮ್ಮ ಫ್ಯಾಮಿಲಿಯಿಂದನೇ ಆಗಿದ್ದು. ಹೌದು, ಇರ್ಲಿ, ಅದನ್ನು ಈ ವಿಷಯ ಬಿಟ್ಟು ಬಿಡುವ, ದೊಡ್ಡದು ಮಾಡೋದು ಬೇಡ ಅಂತ ದೊಡ್ಡಪ್ಪ ಅವರೇ ಬಂದು ಹೇಳಿದ್ರು. ದನಿಗಳು ಹೇಳಿದ್ರು, ದನಿಗಳ ಫ್ಯಾಮಿಲಿಯಿಂದನೇ ಆಗಿದ್ದ ಅಂತ ಹೇಳಿದ್ರು. ನೀನು ಹೋಗಿ ಹೇಳು. ನಮ್ ತಂದೆ ಹತ್ರ ಹೇಳಿ ಕೇಳಿದ್ದು ಅವರು. ನನ್ನ ತಂದೆ ಹತ್ರ ಹೋಗಿ ನಮ್ಮ ತಂದೆ ಅನ್ನೋರು ಬಾಲೆ ಅಂತ ಕರೀತಾರೆ, ಹೋಗಿ ಬಾಲೆ ಹತ್ರ ಹೇಳು, ನಾನು ಹೇಳಿದಂತ ಹೇಳು ಅಂತ ಹೇಳಿ ದನಿಗಳು ಕಲಿಸಿದಂತೆ. ನಮ್ ದೊಡ್ಡಪ್ಪನಿಗೆ ಧೈರ್ಯ ಬರ್ಲಿಲ್ಲ ನಮ್ಮ ತಂದೆ ಹತ್ರ ಮಾತಾಡ್ಲಿಕ್ಕೆ. ಅದಕ್ಕೆ ನಮ್ಮ ಸೌಜನ್ಯ ತಾಯಿ ಹತ್ರ, ನಮ್ಮ ಅಕ್ಕನ ಹತ್ರ ಹೋಗಿ ಬಂದು ಹೇಳಿದ್ರು, ದನಿಗಳಿಗೆ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯಿಂದ ಆಗಿರೋದು ಹೌದು, ಆಗಿರೋದು ಆಗಿದೆ, ಆ ವಿಚಾರನಲ್ಲಿ ಬಿಟ್ಟು ಬಿಡಿ, ದೊಡ್ಡದು ಮಾಡೋದು ಬೇಡ ಅಂತ ಹೇಳಿದಾರೆ ಅಂತ ಹೇಳು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವಿನ್ನು ಯಾರ ಹತ್ರ ಕೇಳ್ಬೇಕು? ಅವ್ರ ಬಾಯಿಂದಾನೆ ಅವ್ರು ಹೇಳಿಸ್ತಾರ ಅಂತ ಹೇಳಿದ್ಮೇಲೆ ನಾವಿನ್ನು ಬೇರೆಯವ್ರ ಹತ್ರ ಇನ್ನು ಬೇರೆ ಹತ್ರ ಕೇಳಲಿಕ್ಕೆ ಉಂಟು? ಇನ್ನು ಸಾಕ್ಷಿ ಕೊಡಿ ನಮ್ಮ ಹತ್ರ ಹೇಳ್ತಾರೆ. ಇನ್ನೇನು ಸಾಕ್ಷಿ ಕೊಡ್ಬೇಕು ನಾವು ಅವ್ರ ಹತ್ರ? ಈಗ ನೋಡಿದ್ರಲ್ಲ, ಒಂದು ಟೈಮ್ ಅಲ್ಲಿ ಇದೆಲ್ಲ ಕೇಸ್ಗಳು ಇದೆಲ್ಲ ಹಾಗಾದ್ಮೇಲೆ ಒಂದು ಟೈಮ್ ಅಲ್ಲಿ ದಣಿಗಳಿಗೆ ಗೊತ್ತಾಗಿದೆ, ಅಂದ್ರೆ ತುಂಬಾ ದೊಡ್ಡದಾಗಿ ಆಗ್ತಾ ಇದೆ, ಇದರಿಂದ ಅವ್ರ ಹೆಸರಿಗೂ ಹಾಳಾಗುತ್ತೆ, ಅಂದು ಧರ್ಮಸ್ಥಳ ಕ್ಷೇತ್ರಕ್ಕೂ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದೇ ವಿಚಾರದಿಂದ ಬೇರೆಯವ್ರ ಕೈಲಿ ಇವ್ರ ತಂದೆಗೆ ಹೇಳಿ ಕಳ್ಸಿದ್ದಾರೆ. ಅಂದ್ರೆ ಇದನ್ನೆಲ್ಲ ನಿಲ್ಲಿಸ್ಬಿಡಿ, ಮುಂದೆ ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಹೇಳಿ ಕಳ್ಸಿದ್ದಾರೆ. ಬಟ್ ನೀವೇ ಯೋಚನೆ ಮಾಡಿ, ಅವರೇ ಆ ರೀತಿ ಹೇಳಿದ್ದಾರೆ ಅಂದ್ಮೇಲೆ, ಬಟ್ ಇದಕ್ಕೆಲ್ಲ ಏನು ಸಾಕ್ಷಿ ಇಲ್ಲ, ಬಟ್ ಅವ್ರು ಹೇಳಿರೋದಂತೂ ನಿಜ. ಇಷ್ಟೊಂದ್ ಜನ ಈ ವಿಡಿಯೋಗೆ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ ಅಂದ್ಮೇಲೆ ಅದಕ್ಕೆಲ್ಲ ಒಂದೇ ರೀಸನ್ ಇರೋದು, ಇಲ್ಲಿರೋ ಸತ್ಯತೆ ಅಷ್ಟೇ. ಸತ್ಯ ಇದ್ರೆ 100% ಎಲ್ಲರೂ ಅದನ್ನ ಇಷ್ಟಪಡ್ತಾರೆ ಅಂಡ್ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ.